ಇದು ಮುಳುಗಾಯಿ ತುಂಬಿ ಆಯಿತು. ಇದರಲ್ಲಿ ಮಸಾಲ ಬದು. ಈಗ ಒಗ್ಗರಣೆ ಕೊಡೋದೊಂದು ಉಳಿದಿದೆ. ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಹೇಗೆ ಕೊಡ್ತಾರಂದರೆ ಸಾಸಿವೆ, ಜೀರಿಗೆ, ಟೊಮೆಟೊ, ಎಣ್ಣೆ ಇದನ್ನು ಹಾಕಿ ಒಗ್ಗರಣೆ ಕೊಡೋದು. ಈಗ ತೋರಿಸ್ತಾ ಇದ್ದೇನೆ ಹೇಗೆ ಒಗ್ಗರಣೆ ಕೊಡೋದಂತ. ಮತ್ತು ಕುಕ್ಕರಲ್ಲಿ ಮಾಡ್ತಾರೆ ಇದನ್ನು ಹೆಚ್ಚಾಗಿ. ಇದನ್ನಿಟ್ಟು ಎಣ್ಣೆ ಕಾಯೋ ತನಕ, ಎಣ್ಣೆ ಬಿಸಿ ಆಗೋ ತನಕ ಇಟ್ಕೋಬೇಕು. ಇದು ಆಲೂಗಡ್ಡೆ ಮತ್ತು ಮುಳುಗಾಯಲ್ಲಿ ಮುಳುಗಾಯಿ ಹೆಚ್ಚಾಗಿ ಇಲ್ಲಿ ಬರೇಲ ರಿಂಗ್ಣನ್ ಸಾಕಂತಾರೆ. ನಾವು ಎಣ್ಗಾಯಿ ಅಂತೇವೆ ಕರ್ನಾಟಕದಲ್ಲಿ. ಇದು ಕಾದ ನಂತರ ಏನು ಜಾಸ್ತಿ ಏನಿಲ್ಲ ಇದರಲ್ಲಿ. ಎಣ್ಣೆ ಹಾಕಿದ್ವಿ. ಎಣ್ಣೆ ಹಾಕಿದ್ಮೇಲೆ ಜೀರಿಗೆ, ಸಾಸಿವೆ, ಸ್ವಲ್ಪ ಇಂಗು. ಎಣ್ಣೆ ಕಾಯ್ತಾ ಇದೆ. ಸಾಸಿವೆ ಎಣ್ಣೆ ಅದು ಬಂದಮೇಲೆ ಟೊಮೆಟೊ ಹಾಕೋದು. ಬಂತು ಚಟ್ಪಟ್ ಹಾರಿದ ಮೇಲೆ ಸ್ವಲ್ಪ ಟೊಮೆಟೊ ಒಂದರಲ್ಲಿ ಸ್ವಲ್ಪ ಹಾಕೋದು. ಉಳ್ಳಾಗಡ್ಡಿ ಯೂಸ್ ಮಾಡಲ್ಲ, ಟೊಮೆಟೊನೇ ಯೂಸ್ ಮಾಡೋದು. ಟೊಮೆಟೊ ಸಹ ಇಲ್ಲಿ ಹಾಕಲ್ಲ ಎಷ್ಟೋ ಜನ. ನಾನು ಟೊಮೆಟೊ ಹಾಕ್ತೇನೆ. ಹಾಗೆ ಪಲ್ಯ ಮಾಡ್ತಾರೆ. ಟೊಮೆಟೊ ಹಾಕಿದ್ವಾ, ಈಗ ಇದನ್ನು ಹಾಕೋದು. ಹಾಕಿ ಒಳ್ಳೆ ಹಾಕೋದು. ಜಾಸ್ತಿ ಏನು ಟೈಮ್ ಇರಲ್ಲ ಇಲ್ಲಿ ಎಣ್ಗಾಯಿ ಮಾಡೋದು. ಇದರಲ್ಲಿ ಜಾಸ್ತಿ ಟೈಮ್ ಬೇಕಾಗಿರೋಂಗಿಲ್ಲ. ಸ್ವಲ್ಪ ಹೊತ್ತಲ್ಲಿ ಆಗಿಬಿಡ್ತದೆ. ಈಗ 2-3 ವಿಸಲ್ ಕೂಗಿಸ್ಕೊಂಡ್ರೆ ಮುಳುಗಾಯಿ ಪಲ್ಯ. ಮುಳುಗಾಯಿ ಬಟಾಟ ಬರಿಲ್ಲ.